ಬೀದರ್ ಜಿಲ್ಲಾ ಪೊಲೀಸ್ 19 ತಿಂಗಳ ಕಾಲ 246 140 ಕಿಲೋಮೀಟರ್ ಪ್ರಯಾಣಿಸಿ ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಎದುರು ಎಸ್ಎಂಎಸ್ ಕಂಪನಿಯ ಎಟಿಎಂ ವ್ಯಾನ್ ಸಿಬ್ಬಂದಿಯ ಮೇಲೆ ಶೂಟೌಟ್ ನಡೆಸಿ ಕೊಲೆ ಮಾಡಿ 83 ಲಕ್ಷ ಲೂಟಿ ಮಾಡಿದ ಅಂತಾರಾಜ್ಯ ಕುಖ್ಯಾತ ಆರೋಪಿತರ ಕೋಟೆಗೆ ನುಗ್ಗಿ ಒಂದು ಸಿನಿಮೆಯ ರೀತಿಯಲ್ಲಿ ಬಂದ 2025ನೇ ಸಾಲಿನಲ್ಲಿ ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಎಟಿಎಂ ಎದುರು ಹಣವನ್ನ ವಾಹನ ಮೂಲಕ ಸಾಗಿಸ್ತಾ ಇರುವಾಗ ನಡೆದಂತ ಶೂಟೌಟ್ 83 ಲಕ್ಷ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಪ್ರಾಣ ಕಳೆದುಕೊಂಡಂತಹ ವ್ಯಕ್ತಿ ಗಾಯಾಳುವಿನ ಕುಟುಂಬದವರ ಕಣ್ಣೀರಿನ ಇಂಗಿಸಲು ಮತ್ತು ಜಿಲ್ಲೆಯ ನಾಗರಿಕರ ಭರವಸೆಯನ್ನ ಗಳಿಸಲು ಸಂಕಲ್ಪ ತೊಟ್ಟಂತಹ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ನನ್ನ ನೇತೃತ್ವದಲ್ಲಿಯೇ ಜಿಲ್ಲೆಯ ನುರಿತ ಪೊಲೀಸ್ ಅಧಿಕಾರಿ ಶ್ರೀ ಚಂದ್ರಕಾಂತ್ ಪೂಜಾರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಮತ್ತು ಎನ್ಡಿ ಸದನದಿ ಪೊಲೀಸ್ ಉಪಾಧ್ಯಕ್ಷರು, ಸೈಬರ್ ಅಪರಾಧ ಪೊಲೀಸ್ ಠಾಣೆಯ ಬೀದರ್ ಮತ್ತು ಶ್ರೀ ಬಲ್ಲಪ್ಪ ನಂದಗಾವಿ ಪೊಲೀಸ್ ಉಪಾಧ್ಯಕ್ಷರು, ಬಾಲ್ಕಿ ಉಪವಿಭಾಗದ ಶ್ರೀ ಗುರುಪಾದ ಬಿರಾದಾರ್, ಸಿಪಿಐ ಬೀದರ್ ಗ್ರಾಮೀಣ ವೃತ್ತ ಶ್ರೀ ಸಂತೋಷ ತಟ್ಟೆಪಳ್ಳಿ, ಸಿಪಿಐ ಹನುಮಾನವಾದ ವೃತ್ತ ಮತ್ತು ಸುದರ್ಶನ ರೆಡ್ಡಿ ಪಿಎಸ್ಐ, ಮೆಹೇಕರ್ ಪೊಲೀಸ್ ಠಾಣೆಯ ಶ್ರೀ ವಿಶ್ವಾರಾಧ್ಯ ಪಿಎಸ್ಐ, ಎಸ್ಪಿ ಕಚೇರಿ ಬೀದರ್ ಶ್ರೀ ಮತ್ತು ವಸೀಂ ಪಟೇಲ್ ಪಿಎಸ್ಐ ಔರಾದ, ಕಿರಣ್ ಪಿಎಸ್ಐ ಬಗದಲ್ ಪೊಲೀಸ್ ಠಾಣೆಯ ಮಹೇಂದ್ರ ಕುಮಾರ್ ಪಿಎಸ್ಐ, ಮುನ್ನಾ ಕೇಕಳ್ಳಿ ಮತ್ತು ಇವರೆಲ್ಲರೂ ಸೇರಿಕೊಂಡು ಠಾಣೆಯ ವಿನಾಯಕ ಕುಶನೂರು ಠಾಣೆಯ ಅವರನ್ನೊಳಗೊಂಡಂತಹ ತಂಡ ರಚಿಸಿ ಎಸ್ಪಿ 1, ಎಡಲ್ ಎಸ್ಪಿ 1 ಮತ್ತು ಡಿವೈಎಸ್ಪಿ 9, ಪಿಎಸ್ಐ 35, ಪಿಎಸ್ಐ 60, ಅಪರಾಧ ಸಿಬ್ಬಂದಿ 110, ತಾಂತ್ರಿಕ ಸಿಬ್ಬಂದಿ 12 ಜನರನ್ನ ಬಳಸಿ ದೇಶಾದ್ಯಂತ ಒಟ್ಟು 365 ಸಿಸಿಟಿವಿ ಕ್ಯಾಮೆರಾಗಳನ್ನು ಚೆಕ್ ಮಾಡಿ ಅದಲ್ಲದೆ 4 ಹೇಬಿಯಸ್ ಕಾರ್ಪಸ್ ಎದುರಿಸಿ ಮುಂಬೈಯಿಂದ ಅಪರಾಧ ವಿಭಾಗ, ದೆಹಲಿಯ ಅಪರಾಧ ವಿಭಾಗ, ಎಸ್ಟಿಎಫ್, ಬಿಹಾರ, ತೆಲಂಗಾಣ ಎಲ್ಲವನ್ನ ಸೇರಿಸಿ ಸಂಘಟಿತ ಪ್ರಯತ್ನಗಳನ್ನ ಮಾಡ್ತಾ ಇವೆ ಅಂತ ಹೇಳಿದ್ದಾರೆ. ತೆಲಂಗಾಣ, ಉತ್ತರ ಪ್ರದೇಶ, ಬಿಹಾರ, ಕರ್ನಾಟಕ ರಾಜ್ಯಗಳಲ್ಲಿ ಹತ್ಯೆ ಮತ್ತು ಸುಲಿಗೆ ಒಟ್ಟು 16 ಪ್ರಕರಣಗಳಲ್ಲಿ ಬೇಕಾಗಿದ್ದ ಅಂತಾರಾಜ್ಯ ಕುಖ್ಯಾತ ಆರೋಪಿತರನ್ನ ಕರೆತರಲು ಮಾರ್ಗದರ್ಶನ ನೀಡಿದಂತಹ ಮಾನ್ಯವತರಾದಂತಹ ಐಜಿಪಿ ಕರ್ನಾಟಕ ರಾಜ್ಯ ಪೊಲೀಸ್, ಡಿಜಿ ನೇಮಕಾತಿ ಮತ್ತು ತರಬೇತಿ, ಡಿಜಿ ರೀಜನ್, ಡಿಜಿ ಸೈಬರ್ ಕ್ರೈಮ್ ಹಾಗೂ ಎಸ್ಡಿಜಿ ಕಾಸು ಮತ್ತು ಎಡಿಜಿ ಅಪರಾಧ, ಡಿಐಜಿ ಎನ್ಐಆರ್ ಹಾಗೂ ಮಾನ್ಯ ಹಾಲಿ ಉಪಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತಹ ಮಾಜಿ ಮತ್ತು ಹಾಲಿ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ನಿರಂತರ ಮಾರ್ಗದರ್ಶನ ನೀಡುವುದಕ್ಕೆ ಮತ್ತು ಸಹಕರಿಸಿದ್ದಕ್ಕೆ ನನ್ನ ಬೆನ್ನ ಹಿಂದೆ ನಿಂತು ನೈತಿಕ ಬೆಂಬಲ ನೀಡಿದ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಧನ್ಯವಾದಗಳು ತಿಳಿಸಿದರು. ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ನಾವು 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಒಟ್ಟು 74,251 ಸಿಡಿಆರ್ಗಳು, ಐಪಿಡಿಆರ್ಗಳನ್ನು ನಾವು ಪಡೆದು ಅನಲೈಸ್ ಮಾಡಿ ಟೆಕ್ನಿಕಲ್ಲಿ ಇವರನ್ನು ಹಿಡಿಯೋಕ್ಕೆ ನಾವು ಶ್ರಮಿಸಿದ್ದೇವೆ. 365 ಸಿಸಿಟಿವಿ ಕ್ಯಾಮೆರಾಸ್ ಆಲ್ ಓವರ್ ಇಂಡಿಯಾ, ಬಿಹಾರ ಆಗಲಿ, ಜಾರ್ಖಂಡ್ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಹೈದರಾಬಾದ್ ಆಗಲಿ, ನಮ್ಮ ಓನು ಜಿಲ್ಲೆಯಲ್ಲಾಗಲಿ ಒಟ್ಟಿನಲ್ಲಿ 365 ಸಿಸಿಟಿವಿ ಕ್ಯಾಮೆರಾಸ್ ಅಲಾಂಗ್ ಟೋಲ್ ಪ್ಲಾಜಾ ಎಲ್ಲ ನಾವು ಸ್ಕ್ರೂಟಿನಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಾಚರಣೆಯಲ್ಲಿ 4 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ಫೇಸ್ ಮಾಡಿದ್ದೇವೆ. 4 ಆರೋಪಿಗಳನ್ನು ಕರ್ಕೊಂಡು ಬಂದು ನಮ್ಮ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಾಗ ನಮ್ಮ ಮೇಲೆ 4 ಹೆಬಿಯಸ್ ಕಾರ್ಪಸ್ಗಳನ್ನು ಹಾಕಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ, ಜಲಂಧರ್ ಪಂಜಾಬ್ ಹೈಕೋರ್ಟ್ ಅಲ್ಲಿ, ಪಾಟ್ನಾ ಹೈಕೋರ್ಟ್ ಅಲ್ಲಿ 2 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ನಮ್ಮ ಹಿರಿಯರ ಮಾರ್ಗದರ್ಶನದ ಎಸ್ಟಿಎಫ್ ಬಿಹಾರ್, ಡಿಐಯು ವೈಶಾಲಿ, ಸಮಸ್ತಿಪುರ್, ಉತ್ತರ ಪ್ರದೇಶ ಎಸ್ಟಿಎಫ್, ತೆಲಂಗಾಣ ಟಾಸ್ಕ್ ಫೋರ್ಸ್, ಕೋಲ್ಕತ್ತಾ ಕ್ರೈಮ್ ಬ್ರಾಂಚ್, ನೇಪಾಲ್ ಕ್ರೈಮ್ ಬ್ರಾಂಚ್ ಅಂಡ್ ಬೊಂಬಡಿಲಾ ಲೋಕಲ್ ಪೊಲೀಸ್, ಜೈಪುರ್ ಲೋಕಲ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದ್ದೇವೆ. ನಾವು ಇಲ್ಲಿವರೆಗೂ ನಮ್ಮ ಪ್ರಯಾಣ 2,46,140 ಕಿಲೋಮೀಟರ್ಗಳನ್ನು ನಾವು ಪ್ರಯಾಣ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅಲ್ಲಿ 76 ಸತಿ ಟ್ರೈನ್ ಜರ್ನಿ ಮಾಡಿದ್ದೇವೆ. ಪಾಟ್ನಾ, ಜೈಪುರ್, ಮುಂಬೈ, ಪುಣೆ, ರಾಂಚಿ, ಜಲಂಧರ್, ಕೋಲ್ಕತ್ತಾ, ಡೆಲ್ಲಿ, ಬ್ಯಾಂಗ್ಳೂರ್ಗೆ. 18 4 ವೀಲರ್ಸ್ ಅನ್ನ, 6 2 ವೀಲರ್ಸ್ ಅನ್ನ ಈ ಇನ್ವೆಸ್ಟಿಗೇಷನ್ಗೆ ನಾವು ಬಳಸಿದ್ದೇವೆ. ಸಿಬ್ಬಂದಿ ಒಬ್ಬರು ಎಸ್ಪಿ, ಅಡಿಷನಲ್ ಎಸ್ಪಿ, 9 ಡಿವೈಎಸ್ಪಿಗಳು, 35 ಇನ್ಸ್ಪೆಕ್ಟರ್ಗಳು, 60 ಪಿಎಸ್ಎಗಳು, 110 ಕ್ರೈಮ್ ಸ್ಟಾಫ್ಗಳು,
12 ಟೆಕ್ನಿಕಲ್ ಸ್ಟಾಫ್ಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಓವರ್ ಆಲ್ ಈ 19 ತಿಂಗಳಲ್ಲಿ ಈ ಆಪರೇಷನ್ ನಾವು ಇಷ್ಟು ಜನರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಅದೇ ರೀತಿ 2 AK-47, 2 SLR, 9 ಪಿಸ್ಟಲ್ಸ್, 20 ಪಿಸ್ಟಲ್ಸ್, 300 ರೌಂಡ್ಸ್, BP ಜಾಕೆಟ್ಸ್ ಇವೆಲ್ಲ ಕೂಡ ನಾವು ಈ ಕೃತ್ಯಕ್ಕೆ ಬಳಸಿದ್ದೇವೆ. ಈ ಡಿಟೆಕ್ಷನ್ಗೆ ನಾವು ಉಪಯೋಗಿಸಿಕೊಂಡಿದ್ದೇವೆ. ಈ ಇಬ್ಬಲಿ ಡಿಸ್ಟ್ರಿಕ್ಟ್ಗೆ ಸೇರಿದ್ದವರು, ಒಬ್ಬ ಆರೋಪಿ ಫತೇಪುರ್ ಫುಲ್ವಾರಿಯಾ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು, ಇನ್ನೊಬ್ಬ ಆರೋಪಿ ಮಹಿಷಾರ್ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು. ಇಬ್ಬರಿಗೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಅಲೋಕ್ 32 ವರ್ಷದ ಯುವಕನಾಗಿದ್ದಾನೆ, ಅಮನ್ 28 ವರ್ಷದ ಯುವಕನಾಗಿದ್ದಾನೆ. ಬಹಳ ಚಿಕ್ಕ ವಯಸ್ಸಿನಿಂದಲೇ ಇವರು ಕ್ರೈಮಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲೋಕ್ ಮೇಲೆ ಸುಮಾರು 9 ಕೇಸಸ್ ಇವೆ. 9 ಕೇಸಸ್ ಅಲ್ಲಿ 3 ಮರ್ಡರ್ ಕೇಸಸ್, ಮಿಕ್ಕಿದ್ದ 6 307 ಅಂಡ್ ಡೆಕಾಯಿಟಿ ಕೇಸಸ್ ವಿತ್ ಆರ್ಮ್ಸ್ ಆಕ್ಟ್. ಈ ಆರೋಪಿಯನ್ನ ಒಂದೇ ಒಂದು ಸತಿ ಬಿಹಾರ್ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47 ಕೂಡ. ಆವಾಗ ಈ ಕೃತ್ಯದಲ್ಲಿ, ಈ ಅಪರಾಧದಲ್ಲಿ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 2023 ಅಲ್ಲಿ ಮಾಡಿ 2025 ನಮ್ಮ ಬೀದರ್ಗೆ ಬಂದಿದ್ದಾರೆ. ಇವರು ಹೈದರಾಬಾದಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಹೈದರಾಬಾದಲ್ಲಿ ಅಫೆನ್ಸ್ ಮಾಡೋಣ ಅಂತ. ಹೈದರಾಬಾದಲ್ಲಿ ಎಲ್ಲಿ ನೋಡಿದ್ರು, ಯಾವ ಬ್ಯಾಂಕ್ ಕಡೆ ನೋಡಿದ್ರು CCTVಗಳು ಇರುವುದು ಇವರು ನೋಡಿದ್ದಾರೆ. ಸೊ ಹೈದರಾಬಾದಲ್ಲಿ ಅಪರಾಧ ಮಾಡೋದು ಕಷ್ಟ ಅಂತ ಭಾವಿಸಿ ಔಟ್ಸ್ಕಟ್ಸ್ ಅಲ್ಲಿ ಇನ್ನೇನಿವೆ, ಬಾರ್ಡರ್ ಅಲ್ಲಿ ಏನಿವೆ ಅಂತ ನೋಡಿಕೊಂಡು ನಮ್ಮ ಬೀದರ್ ಕಡೆ ಬಂದು ಬೀದರ್ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿದ ಉದ್ದೇಶ ಏನಂದ್ರೆ, ಬೀದರ್ SBI ಬ್ಯಾಂಕ್ ಅಲ್ಲಿ ಚೆಸ್ಟ್ ಕಡೆನೆ ವಾಲ್ಟ್ ಇಂದಲೇ ದುಡ್ಡು ತೆಗೆದು ಅಲ್ಲೇ ATM ವ್ಯಾನ್ ಅಲ್ಲಿ ತುಂಬಾ ಬೇಕಾಗಿದೆ. ಬಟ್ ಇವರು ಸೆಕ್ಯೂರಿಟಿ ಪ್ರೋಟೋಕಾಲ್ ಅನ್ನು ವೈಲೇಟ್ ಮಾಡಿ ಬ್ಯಾಂಕ್ ಇಂದ ದುಡ್ಡನ್ನ ಹೊರಗಡೆ ತಂದು ಮೇನ್ ರೋಡ್ ಮೇಲೆ ಲೋಡ್ ಮಾಡ್ತಿರುವುದನ್ನು ಆರೋಪಿಗಳು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದೇ ಕರೆಕ್ಟ್ ಪ್ಲೇಸ್ ಅಂತ ತೀರ್ಮಾನ ಮಾಡಿಕೊಂಡು 3 ತಿಂಗಳ ಮುಂಚೆನೆ, ಅಂದ್ರೆ ಸುಮಾರು ಅಕ್ಟೋಬರ್ 2024 ಬಂದು ರೆಕ್ಕಿ ಮಾಡಿರ್ತಾರೆ. ರೆಕ್ಕಿ ಮಾಡುವಾಗ ಯಾವುದೇ ರೀತಿಯ ಫೋನು ಏನು ತಗೊಂಡು ಬರಲಾರ್ದೆ ಹೈದರಾಬಾದಿಂದ ಪ್ರತಿದಿನ ಅಪ್ ಅಂಡ್ ಡೌನ್ ಮಾಡೋದು, ರೆಕ್ಕಿ ಮಾಡ್ಕೊಂಡು ಹೋಗುವುದು. ಅಂಡ್ ಜನವರಿ 12ನೇ ತಾರೀಕು ಸುಮಾರು ಜಹೀರಾಬಾದ್ದಲ್ಲಿ ಒಂದು ಲಾಡ್ಜ್ ತಗೊಂಡು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ 12th ಪ್ರಯತ್ನ ಮಾಡಿದ್ದಾರೆ, 13th ಪ್ರಯತ್ನ ಮಾಡಿದ್ದಾರೆ. ಮಧ್ಯದಲ್ಲಿ ಹಬ್ಬ ಅಂತ ಹೇಳಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಒಟ್ಟಿನಲ್ಲಿ ಜನವರಿ 16th ದೇ ಕುಡ್ ಡೂ ದಿಸ್ ಕ್ರೈಮ್. ಈ ಆರೋಪಿಗಳು ಬಿಹಾರದಲ್ಲಿಲ್ಲ, ಹೊರಗಡೆ ಇದ್ದಾರಂತ ಅಲ್ಲಿ ಫೋರ್ಸಸ್ ನಮಗೆ ಎಷ್ಟೋ ಸತಿ ಹೇಳಿದ್ದಾರೆ. ಮೇ ಇಟ್ ಬಿ ಇನ್ ಭೂಟಾನ್ ಅಂತ ಹೇಳಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ಭೂಟಾನಲ್ಲಿ ಇದ್ದಿರ್ಬೋದು ಅಂತ ಹೇಳಿದರು. ಸೊ ನಾವು ಅರುಣಾಚಲ್ ಪ್ರದೇಶ್ ಬಾರ್ಡರ್ ಹೋಗಿ ಅಲ್ಲಿ ಭೂಟಾನ್ ನಮ್ಮ ಬ್ಯಾಚ್ಮೇಟ್ಸ್ ಜೊತೆನೂ ಸಂಪರ್ಕ ಮಾಡಿ ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಮುಖಾಂತರ. ಅಂಡ್ ಇಲ್ಲ, ನಮ್ಮ ಬಿಹಾರಲ್ಲಿಲ್ಲ, ದೇವರ್ ಫೌಂಡ್ ಇನ್ ಮೇ ಬಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಿರ್ಬೋದು, ನೇಪಾಲ್ ಕೂಡ ಹೋಗಿರ್ಬೋದು ಅಂತ ಹೇಳಿದ ಮೇಲೆ ನೇಪಾಲ್ ಬ್ಯಾಚ್ಮೇಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಕಡೆಯಿಂದ. ಬಟ್ ಕೊನೆಗೂ ಒಂದು 8 ತಿಂಗಳ ಹಿಂದೆ ಮಾತ್ರ ನಮಗೆ ಪಕ್ಕ ಟೆಕ್ನಿಕಲ್ ಪ್ರೂಫ್ ನಮಗೆ ಸಿಕ್ಕಿದೆ ದಟ್ ದೇ ಆರ್ ರೋಮಿಂಗ್ ಇನ್ ಬಿಹಾರ್ ಸ್ಟೇಟ್ ಓನ್ಲಿ ಅಂತ. ಇದನ್ನ ಅಲ್ಲಿದ್ದ STF ಗಮನಕ್ಕೆ ತಂದು ಅವ್ರ ಜೊತೆನೂ ನಾವು 2-3 ಸತಿ ನಾವು ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಕೆಲವು ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದ್ದೇನೆ. ಬಸರಿಧಾಮ್ ಟೆಂಪಲ್ಗೆ ಪಕ್ಕ ಪ್ರತಿ ಸಂಡೇ ಈ ವ್ಯಕ್ತಿ ಬರ್ತಾ ಇದ್ದೇನೆ ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಮಾಡಕ್ಕಂತ ಮಾಹಿತಿ ಮೇರೆಗೆ ಆ ಮಾಹಿತಿಯನ್ನು ನಾವು ಬಿಹಾರ್ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡು ಒಂದು ಸತಿ ಪ್ರಯತ್ನ ಮಾಡಿದ್ದೇವೆ ಲಾಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ. ಈ 2 ತಿಂಗಳಲ್ಲಿ ಫಸ್ಟ್ ಟೈಮ್ ನಮಗೆ ಜೂನಲ್ಲಿ ಈ ವ್ಯಕ್ತಿ CCTV ಫುಟೇಜ್ ಸಿಕ್ಕಿದೆ ನಮಗೆ. ಅಲ್ಲಿವರೆಗೂ ಹಿ ವಾಸ್ ಎ ಗೋಸ್ಟ್. ಇಬ್ಬರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಏನು ಮೂವ್ಮೆಂಟ್ ಅಂತ ಕೂಡ ಗೊತ್ತಾಗಿರ್ಲಿಲ್ಲ. ಅವರನ್ನು ನೋಡಿದ್ದವರಿಲ್ಲ, ಅವರ CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ಇಲ್ಲ. ಲಾಸ್ಟ್ ಜೂನಲ್ಲಿ ಫಸ್ಟ್ ಟೈಮ್ ಅವರ CCTV ಫುಟೇಜ್ ನಮ್ಮ ಕರ್ನಾಟಕ ಪೊಲೀಸರು ತೆಗೆದು ಬಿಹಾರ್ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಫುಟೇಜ್ ತೋರಿಸಿದ್ದೇವೆ, ರೂಟ್ ಪತ್ತೆ ಮಾಡಿದ್ದೇವೆ. ಈ ಟೈಪ್ ಆಫ್ ರೂಟ್ ಅಲ್ಲಿ ಅವರು ಪ್ರಯತ್ನ ಮಾಡುತ್ತಿದ್ದಾರಂತ ಅವ್ರ ಜೊತೆ ಶೇರ್ ಮಾಡಿಕೊಂಡು ಬಿಹಾರ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸಿನ್ಸ್ ದಿಸ್ ಈಸ್ ದ ರೂಟ್, ನಾವು ಕರೆಕ್ಟ್ ಮೂವ್ಮೆಂಟ್ ಹೇಳ್ತೇವೆ, ಮೂವ್ಮೆಂಟ್ ಹೇಳಿದಾಗ ತಾವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾಕಾಬಂದೀಸ್ ಹಾಕಿದ್ರೆ, ಅಟ್ಲೀಸ್ಟ್ 40 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ತಿರೋದ್ರಿಂದ ನಾಕಾಬಂದೀಸ್ ಹಾಕೊಂಡ್ರೆ
ಎಲ್ಲಾದರೂ ಒಂದು ಕಡೆ ಇಂಟರ್ಸೆಪ್ಟ್ ಮಾಡೋದನ್ನು ಹಿಡಿಬೋದು ಅನ್ನೋ ನಿಟ್ಟಿನಲ್ಲಿ ಅವರ ಹೆಲ್ಪ್ ಕೇಳಿದ್ದೇವೆ. ಅವರು ವರ್ಕ್ ಮಾಡಿದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ನಾಕಾಬಂದಿ ಸಹ ಹಾಕಕ್ಕಾಗಲಿಲ್ಲ ಅವ್ರಿಗೆ. ಅದು ಯಾವ ಕಾರಣಕ್ಕೂ ಹಾಕಲಿಲ್ಲ. ನಾವು ಪತ್ತೆ ಮಾಡೋದ್ರಲ್ಲಿ ಆವಾಗ ಅಟ್ಲೀಸ್ಟ್ 3 times ನಾವು ಫೇಲ್ ಆಗಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಈ ಆಗಸ್ಟ್ ತಿಂಗಳು ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗನಿರ್ದೇಶನದಂತೆ DG and IG ಸಾಹೇಬರು ಎಸ್ಪೆಷಲಿ ಆ್ಯಂಡ್ ADG ಲಂಡೋ ಸಾಹೇಬರು, ADG ಕ್ರೈಮ್ ಸಾಹೇಬರು, ದಿಸ್ ಈಸ್ ಅವರ್ ಕೇಸ್, ಬೀದರ್ ಕರ್ನಾಟಕ ಕೇಸು. ಸೊ ನೀವೆಲ್ಲರೂ ಸಮಿಷ್ಟಿಯಾಗಿ ವರ್ಕ್ ಮಾಡಿ ನೀವೇ ಪತ್ತೆ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನುವ ಒಂದು ಆದೇಶವನ್ನು ನಾವು ಪಡೆದು ಈ ಆಗಸ್ಟ್ ತಿಂಗಳಲ್ಲಿ ಟೀಮು ನಾವೇ ಇಲ್ಲಿಂದ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ 25 ತಂಡ ವಿತ್ 2 DYSPs ಆ್ಯಂಡ್ 2 ಇನ್ಸ್ಪೆಕ್ಟರ್ಸು, 4 PSIs ಆ್ಯಂಡ್ 20 ಕ್ರೈಮ್ ಸ್ಟಾಫು ನಾವೇ ಖುದ್ದಾಗಿ ಮೂವ್ಮೆಂಟ್ ಮಾಡಿ ಹೋಗಿ ಕೊನೆಗೂ ಆರೋಪಿ ಮೂವ್ಮೆಂಟನ್ನು ಖಚಿತಪಡಿಸ್ಕೊಂಡು ವೈಶಾಲಿ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ ಫರ್ದರ್ ಕ್ರೈಮ್ ಮಾಡೋಕ್ಕೆ, ಕಾನ್ಸ್ಪರೆಸಿ ಮಾಡೋಕ್ಕೆ ಇಂಥ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಭಕ್ತರ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವು ರೆಕ್ಕಿ ಮಾಡಿ ಕೊನೆಗೂ ಒಂದು ಕಾಡಿನ ಕಡೆ ನಾವು ಅವರನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಂಥ ಬೈಕನ್ನು ಯೂಸ್ ಮಾಡ್ತಿದ್ದಾರೆ. ಅವರ ಮೋಡಸ್ಸು, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರ ಬೈಕ್ ನಂಬರ್ ಕೂಡ ನಮಗೆ ಗೊತ್ತಿದೆ. ಸೊ ನಾವು ಫಾರೆಸ್ಟ್ ಸುತ್ತ ರೆಕ್ಕಿ ಮಾಡ್ತಿರುವಾಗ ನಮ್ಮ ಒಂದು ತಂಡದ ವೆಹಿಕಲ್ಗೆ ಅವರು ಪತ್ತೆ ಆಗಿದ್ದಾರೆ. ಪತ್ತೆ ಆಗಿಬಿಟ್ಟು ಗಾಡಿಯನ್ನು ನಾವು ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಫರ್ದರ್ ಕಂಟಿನ್ಯೂ ಮಾಡ್ತಿರುವಾಗ ನಮ್ಮ ಗಾಡಿಯಿಂದ ಅವರಿಗೆ ಬೈಕ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಒಂದು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಗಾಡಿಯಲ್ಲಿರುವ ಎಲ್ಲ ಸಿಬ್ಬಂದಿ ಪ್ಲಸ್ ಅಕ್ಕಪಕ್ಕದಲ್ಲಿರುವ ಒಂದು ಕಾರು ಆ್ಯಂಡ್ ಇನ್ಕ್ಲೂಡಿಂಗ್ ನಾನು ಸಮೇತ ಬೈಕ್ ಮೇಲೆ ಓಡಾಡ್ತಿದ್ದೆವು. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅವರನ್ನು ಓವರ್ ಪವರ್ ಮಾಡಿ ಬೇರೆ ಗಾಡಿಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕನ್ಫರ್ಮೇಷನ್, ಅವರ ಐಡೆಂಟಿಫಿಕೇಶನ್ ಕನ್ಫರ್ಮೇಷನ್ ಮಾಡಿಕೊಂಡು ಇವ್ನು ನಮಗೆ ಬೇಕಾಗಿದ್ದ ಅಲೋಕ್ ಅಂಡ್ ಅಮನ್ ಅಂತ ಕನ್ಫರ್ಮ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಇನ್ನೊಬ್ಬ ಸಿಬ್ಬಂದಿ ಜೊತೆ ಅವರನ್ನು ವೈಶಾಲಿ ಜಿಲ್ಲೆಯಿಂದ ಆ ಫಾರೆಸ್ಟ್ ಆ್ಯಂಡ್ ಆ ಹಳ್ಳಿಗಳಿಂದ ಹೊರಗಡೆ ನಾವು ಬೇಗ ಕಳಿಸ್ಕೊಟ್ಟಿದ್ದೇವೆ. ಕಳಿಸ್ಕೊಟ್ಟಿದ ಮೇಲೆ ಆರೋಪಿ ಯೂಸ್ ಮಾಡಿದ ಬೈಕ್ ನಮ್ಮ ಕೇಸ್ಗೆ, ಇನ್ವೆಸ್ಟಿಗೇಷನ್ಗೆ ಎವಿಡೆನ್ಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಬ್ಬ ASI ಸಿಬ್ಬಂದಿಗೆ ಆ ಬೈಕ್ ಕೊಟ್ಟು ತಗೊಂಡು ಬರೋಕ್ಕೆ ಹೇಳಿದ್ದೇವೆ. ನಾವು ಮುಂದೆ ಹೋಗ್ತಿದ್ವಿ. ಆ ವ್ಯಕ್ತಿ ಆ ಬೈಕನ್ನು ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ, ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಆ್ಯಂಡ್ ಆ ವ್ಯಕ್ತಿ ಇನ್ನೊಂದು ಬೈಕಿಗೆ ಅದನ್ನು ಕಟ್ಕೊಂಡು ಬರುವಾಗ ದಾಮೋದರ್ಪುರ್ ಅಂತ ಒಂದು ವಿಲೇಜಲ್ಲಿ ಗ್ರಾಮಸ್ಥರು ಅವ್ರಿಗೆ ಅಡ್ಡಗಟ್ಟಿ, ನೀವು ಇಬ್ಬರು ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಿ, ಕಿಡ್ನಾಪ್ ಮಾಡಕ್ಕೆ ಬಂದಿದ್ದೀರಿ, ನೀವು ಕಿಡ್ನಾಪರ್ಗಳಂತ ಹೇಳಿ ನಮ್ಮ ASI ಮೇಲೆ ಹಲ್ಲೆ ಮಾಡಿ ಅವರ ಹ್ಯಾಂಡ್ಗೆ ಫ್ರ್ಯಾಕ್ಚರ್ ಮಾಡುವ ರೀತಿ ಗಾಯವನ್ನು ಉಂಟು ಮಾಡಿದ್ದಾರೆ. ಅವರು ಸುಮಾರು 150 ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಆದ ನಂತರ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮನೆಯಲ್ಲಿ ಬಚ್ಚಿಡ್ತಾರೆ. ಬಚ್ಚಿಟ್ಟಿದ ಮೇಲೆ ಗ್ರಾಮಸ್ಥರಿಗೆ ಖುದ್ದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್, ಸರೈ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಇಲ್ಲೊಂದು ಕಿಡ್ನಾಪಿಂಗ್ ಆಗಿದೆ, ಕಿಡ್ನಾಪರ್ಗಳನ್ನು ನಾವು ಹಿಡಿದಿದ್ದೇವೆ, ಒಬ್ಬನಿಗೆ ಹಿಡಿದಿದ್ದೇವೆ ನಾವು ಅಂತ ಲೋಕಲ್ ಪೊಲೀಸರಿಗೆ ಕರೀತಾರೆ. ಆವಾಗ ಸರೈ ಪೊಲೀಸ್ ಸ್ಟೇಷನ್ ಬಂದು ಕಿಡ್ನಾಪರ್ನ ಅಂತ ಯಾರನ್ನ ಅವರು ಅನುಮಾನಿಸಿದ್ದಾರೋ ಅವರನ್ನ ವಿಚಾರಿಸಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಮಗೂ ಕಾಲ್ ಮಾಡ್ತಾರೆ, ನನಗೆ ಇಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತ. ಸೊ ನಾವು ಆರೋಪಿಯನ್ನ ಒಂದು ಕಡೆ ದಾಟಿಸಿ ಇನ್ನೊಂದು ಟೀಮು, ನಾನು ನಮ್ಮ DYSP ಎಲ್ಲರ ಟೀಮು ವಾಪಸ್ ಹೋಗ್ಬಿಟ್ಟು ನಮ್ಮ ಸಿಬ್ಬಂದಿನ ರೆಸ್ಕ್ಯೂ ಮಾಡಬೇಕಂತ ನಾವು ಗ್ರಾಮಸ್ಥರ ಜೊತೆ ನಾವು ಕೂಡ ಒಂದು ರೀತಿ ಟಸಲ್ ಆಗಿಬಿಟ್ಟು ಗ್ರಾಮಸ್ಥರು ನಮ್ಮ ವೆಹಿಕಲನ್ನು ಕೂಡ ಡ್ಯಾಮೇಜ್ ಮಾಡಿ ಒಟ್ಟಿನಲ್ಲಿ ID ತೋರಿಸಿದ್ರೂ ಸಹ ಅವರು ಹಲ್ಲೆ ಮಾಡಿದ್ದಾರೆ. ಆ್ಯಂಡ್ ಅವರೇ ಖುದ್ದಾಗಿ ಸರೈ ಪೊಲೀಸನ್ನು ಕಾಲ್ ಮಾಡಿದ್ದಾರೆ. ಸರೈ ಪೊಲೀಸರು ಅಲ್ಲಿಗೆ ಬಂದು ನಮ್ಮ ಐಡಿಯನ್ನು ಕೇಳಿದ್ದಾರೆ. ನಾವು ನಮ್ಮ ಐಡಿಯನ್ನು ಕೇಳಿ ತೋರಿಸಿ ಪೊಲೀಸರಂತ ನಾವು ಸಾಬೀತು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೇವೆ. ತದನಂತರ ಆರೋಪಿಗಳನ್ನು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇಂಟಿಮೇಷನ್ ಕೊಟ್ಟು ವಿತೌಟ್ ಎನಿ ಡಿಲೇ ಇನ್ನೂ ಫರ್ದರ್ ಹಲ್ಲೆ ಆಗಬಹುದು ಆರೋಪಿ ಮೇಲೆ ಅಥವಾ ನಮ್ಮ ಮೇಲೆ ಕೂಡ ಹಲ್ಲೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೀಗಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನು ಮಾಡಿ ಅವರನ್ನ ಇಂಟಿಮೇಟ್ ಮಾಡಿ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳಿ ಇಂಟಿಮೇಟ್ ಮಾಡಿ ಅವರ ಕಡೆಯಿಂದ ರಿಸೀವ್ಡ್ ಲೆಟರ್ ತಗೊಂಡು ಬೇಗ ನಾವು ವೈಶಾಲಿ ಜಿಲ್ಲೆ ಮತ್ತು ಪಾಟ್ನಾ ಆ್ಯಂಡ್ ನೆಕ್ಸ್ಟ್ ಬಿಹಾರ್ ಸ್ಟೇಟನ್ನು
ಬೇಗ ಬೇಗ ದಾಟಿಸ್ಕೊಂಡು ದ ವೆರಿ ನೆಕ್ಸ್ಟ್ ಡೇ ವಿತಿನ್ 24 hours ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಅಂಡ್ ನಮ್ಮ ಹಿರಿಯರಾದ ಡಿ ಜಿ ಅಂಡ್ ಐ ಜಿ ಸರ್ ನಮಗೆ ಪ್ರೇರಣೆ ತುಂಬಿ ಎ ಡಿ ಜಿ ಎಲ್ ಸರ್ ಸತತವಾಗಿ ಮಾನಿಟರ್ ಮಾಡ್ತಾ ಎ ಡಿ ಜಿ ಕ್ರೈಮ್ ಸರ್ ಕೂಡ ಯಾಕೆ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವರು ಕೂಡ ಪ್ಲಸ್ ನಮ್ಮ ಡಿ ಐ ಜಿ ಸರ್ ಎಲ್ಲರ ಮಾರ್ಗನಿರ್ದೇಶನದಂತೆ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದ್ದಕ್ಕೆ